ವೀಕ್ಷಕರೇ, ನಿಮಗೆ ಕ್ಲಾಸಸ್ಗೆ ಜಾಯ್ನ್ ಆಗೋಕ್ಕೆ ಕಾಲಾವಕಾಶ ತುಂಬ ಕಡಿಮೆನೇ ಇದೆ ಅಂತ ಹೇಳ್ಬೋದು. ಇದೇ ಅಕ್ಟೋಬರ್ 26ನೇ ತಾರೀಕು ಫ್ರೀ ಕ್ಲಾಸಸ್ ಇದೆ. ಸೊ ಫ್ರೀ ಕ್ಲಾಸ್ ಆಗಿದ್ದರಿಂದ ಜಾಸ್ತಿ ಯೋಚನೆ ಮಾಡಲೇಬೇಡಿ ಅಂತಲೇ ಹೇಳ್ಬೋದು. ಸೊ 1 ಅವರ್ 2 ಅವರ್ ನಿಮ್ಮ ಸಮಯನ ಅಲ್ಲಿ ಕೊಟ್ಟು ಕ್ಲಾಸಲ್ಲಿ ಏನೆಲ್ಲ ಕಲಿಬೋದು ಅನ್ನೋದ್ರ ಬಗ್ಗೆ ಒಂದು ಸರಿ ತಿಳ್ಕೊಂಡು ಅದಾದಮೇಲೆ ನೀವು ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಡಿಸೆಂಬರ್ 1ನೇ ತಾರೀಕಿಂದ ಕ್ಲಾಸಸ್ 110ನೇ ಜ್ಯೋತಿಷ್ಯ ಶಾಸ್ತ್ರದ ಬ್ಯಾಚಸ್ ಶುರು ಆಗ್ತಾ ಇದೆ. ಈಗಾಗಲೇ 65 ಸಾವಿರ ವಿದ್ಯಾರ್ಥಿಗಳು ಕಲ್ತಿದ್ದಾರೆ. ಎಲ್ಲ ಉದ್ಯೋಗದಲ್ಲಿ ಮಾಡಿರೋರು ಕೂಡ ಕಲ್ತಿದ್ದಾರೆ. ಸೊ ಹಾಗಾಗಿ 15 ದಿನದ ಕೋರ್ಸ್ ಇರುತ್ತೆ. ಕೇವಲ 6,999 ರೂಪಾಯಿಗೆ ಯಾಕೆ ಕಲಿಬೇಕು, ಏನೆಲ್ಲ ಉಪಯೋಗ ಅಂತ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿನಿತ್ಯ ಕೂಡ ನಾವು ಹೇಳ್ತಾನೆ ಇದ್ದೀವಿ. ಸೊ ಒಂದು ಒಳ್ಳೆ ಅವಕಾಶನ ಮಿಸ್ ಮಾಡ್ಕೊಳ್ಬಾರ್ದು ಅಂತ ನನ್ನ ಒಂದು ಸಜೆಷನ್. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಟ ಮಂತ್ರದ ಬಗ್ಗೆ ಮಾತಾಡೋಣ. ಸೊ ಈಗಿನ ಕಾಲದಲ್ಲೂ ಈ ಮಾಟ ಮಂತ್ರ ಅನ್ನೋದು ಹೌದಾ, ಅದು ವರ್ಕ್ ಆಗುತ್ತಾ? ಸಾಮಾನ್ಯವಾಗಿ ಮನುಷ್ಯ ಸಂತೋಷದಿಂದ ಇದ್ದಾಗ, ಯಾವುದೇ ಸಮಸ್ಯೆ ಇಲ್ಲದೆ ಇದ್ದಾಗ ಅವ್ರಿಗೆ ಮಾಟ ಮಂತ್ರದ ಬಗ್ಗೆ ಒಂದು ಅಷ್ಟು ಕಾನ್ಸಂಟ್ರೇಷನ್ ಇರೋಲ್ಲ. ಯಾವಾಗ ಒಬ್ಬ ಮನುಷ್ಯ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾನೆ, ಎಲ್ಲವೂ ಮಾರ್ಕೊಂಡು ಏನೂ ಇಲ್ಲದೆ ಇರತಕ್ಕಂಥ ಸ್ಥಿತಿಲಿರ್ತಾನೆ, ಅಥವಾ ಏನು ಕೆಲಸ ಮಾಡೋಕ್ಕೆ ಹೋದರೂ ಕೂಡ, ಅಥವಾ ಮನೆ ಕಟ್ಟಿದ್ರೂ ಕೂಡ ಏನೋ ಲಾಸ್ ಆಗಿಬಿಡೋದು, ಬಿಸ್ನೆಸ್ ಮಾಡೋಕ್ಕೋಗಿ ಕೈ ಸುಟ್ಕೊಳ್ಳೋದು, ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಜಾತಕದ ಮೇಲೆ ನಿಂತಿರುತ್ತೆ. ಯಾವಾಗ ಮಾಟ ಮಂತ್ರ ಅಂತ ನಾವು ನೋಡ್ತೀವಿ ಅಂತಂದರೆ, ನಮ್ಮ ಜಾತಕದಲ್ಲಿ ಕೆಲವು ಮನೆಗಳು ಬರ್ತವೆ. 5ನೇ ಮನೆ, 8ನೇ ಮನೆ, 12ನೇ ಮನೆ, 6ನೇ ಮನೆ, 5, 6, 8, 12ನೇ ಮನೆ ಜಾತಕದಲ್ಲಿ ಬಂದರೆ ಅದು ಜಾತಕದಿಂದ ಆಗ್ತಕ್ಕಂಥ ಸಮಸ್ಯೆ ಅಂತ ನಾವು ಕಂಡುಹಿಡಿಬೋದು. ಹಾಗೆ ಕಾಂಬಿನೇಷನ್ಗಳು ತುಂಬ ಚೆನ್ನಾಗಿದೆ. 10ನೇ ಮನೆ ಬರ್ತಾ ಇದೆ, 2ನೇ ಮನೆ ತೋರಿಸ್ತಾ ಇದೆ ಜ್ಯೋತಿಷ್ಯದಲ್ಲಿ, ಹಾಗೆ ನಮಗೆ 11ನೇ ಮನೆ ತೋರಿಸ್ತಾ ಇದೆ. ಇಂಥ ಸಂದರ್ಭದಲ್ಲಿ ದಶಾಭುಕ್ತಿಗಳು ತುಂಬ ಚೆನ್ನಾಗಿದ್ದು, ಲಾಸ್ ಆಗಿರೋದು ಅಥವಾ ಸಮಸ್ಯೆ ಬಂದಿರತಕ್ಕಂಥದ್ದು ಅಂತ ನೋಡಿದಾಗ ಆವಾಗ ನಾವು ದುಷ್ಟಶಕ್ತಿ ಅಂತ ನಮಗೆ ಬರುತ್ತೆ. ಆಗದೇ ಇರತಕ್ಕಂಥವರು ಯಂತ್ರಮಂತ್ರ ತಂತ್ರದ ಮುಖೇನ ಸಂಚಿತ ಕರ್ಮದಿಂದ ಪಾಪವನ್ನು ತಂದು ಹಾಕ್ತಕ್ಕಂಥದ್ದು ಶಾಸ್ತ್ರದಲ್ಲಿ ಒಂದು ವಿಶೇಷ. ನಾನು 3 ಭಾಗ ಮಾಡ್ತೀನಿ, ಹೋಗಿ ಅರ್ಥ ಮಾಡ್ಕೋಬೇಕು. ಜಾತಕದಲ್ಲಿ ಬರ್ತಕ್ಕಂಥ ಕರ್ಮಗಳು, ಒಳ್ಳೆ ಟೈಮು, ಕೆಟ್ಟ ಟೈಮು, ಪ್ರಾರಬ್ಧ ಕರ್ಮ ಅಂತ ಕರಿತೀವಿ. ಆ ಪ್ರಾರಬ್ಧ ಕರ್ಮನ ಸ್ವಲ್ಪ ಹೋಗಬೇಕು ಅಂತಂದರೆ ಆಟೋಮೆಟಿಕ್ಕೇ ಬದಲಾಗಬೇಕು. ಸಮಯ ಬದಲಾದಂಗೆ ಅದು ಸಮಯ ಚೇಂಜ್ ಆಗಿಬಿಡುತ್ತೆ. ಕೆಲವೊಂದು ಸತಿ ನಾವು ಆ ಪ್ರಾರಬ್ಧ ಕರ್ಮ ಕೆಟ್ಟ ಟೈಮು ಲಾಂಗ್ ಪೀರಿಯಡ್ ಇರುತ್ತೆ, 7 ವರ್ಷ ಬರುತ್ತೆ ಆ ದಶಗಳು. ಅಂಥ ಸಂದರ್ಭದಲ್ಲಿ ನಾವು ತಾಂತ್ರಿಕ ವಿದ್ಯೆಗಳಿಂದ ಸಂಚಿತ ಕರ್ಮದಲ್ಲಿರ್ತಕ್ಕಂಥ ಪುಣ್ಯನ ತೊಗೊಂಬಂದು ಆಪರೇಟ್ ಮಾಡಿಸ್ಬೇಕು. ಅದು ಯಂತ್ರ ಮಂತ್ರ ತಂತ್ರದಿಂದ ಮಾತ್ರ ಸಾಧ್ಯ. ಇನ್ನು 3ನೇದು ಬರುತ್ತೆ, ಪ್ರಾರಬ್ಧ ಚೆನ್ನಾಗಿರುತ್ತೆ, ಆ ಟೈಮಲ್ಲಿ ಯಾರೋ ಒಬ್ಬರು ಹೊಟ್ಟೆ ಕಿಚ್ಚು. ಮಠ ಮಂತ್ರ ಅಂತ ಹೇಳಿದ್ರೆ ಮೊದಲು ಹೊಟ್ಟೆ ಕಿಚ್ಚು ಅಂತಲೇ ಫಸ್ಟ್ ವರ್ಡ್. ಮಠ ಮಂತ್ರ ಮಾಡಿಸ್ಬಿಟ್ಟವ್ರೆ ಅಂತಂದರೆ ಫಸ್ಟ್ ನಿಮಗೆ ಹೊಟ್ಟೆ ಕಿಚ್ಚು ಅಂತ ಬರ್ತಕ್ಕಂಥದ್ದು. ಈ ಹೊಟ್ಟೆ ಕಿಚ್ಚು ಬರ್ತಕ್ಕಂಥದ್ರಲ್ಲಿ ಫಸ್ಟು ನೀವೇನಾದರೂ ಅವರಿಗೆ ನೋವು ಮಾಡಿರಬೇಕು. 2 ಥರ ವರ್ಕ್ ಆಗುತ್ತೆ. ಸುಮ್ಮನೆ ಅವರು ಬೆಳೆದು ಬಿಟ್ಟಿದ್ದಾರೆ, ತುಂಬ ದುಡ್ಡು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಮಾಟ ಮಂತ್ರ ಮಾಡೋಕ್ಕಾಗಲ್ಲ, ವರ್ಕ್ ಆಗಲ್ಲ. ಮಾಟ ಮಂತ್ರ ನಿಮಗೆ ಹಾರ್ಮ್ ಆಗಿರಬೇಕು, ನಿಮಗೆ ನೋವಾಗಿರಬೇಕು. ಅಂಥ ವ್ಯಕ್ತಿ ಮಾಡಿದ್ರೆ ಮಾಟ ಮಂತ್ರ ವರ್ಕ್ ಆಗುತ್ತೆ. ಅರ್ಥ ಆಯ್ತಲ್ಲ? ಓಕೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಒಡನಾಟ ಇರುತ್ತೆ, ವ್ಯವಹಾರ ಇರುತ್ತೆ. ವ್ಯವಹಾರದಲ್ಲಿ ಬಂದಾಗ, ಹೊಟ್ಟೆ ಕಿಚ್ಚು ಬಂದಾಗ ವರ್ಕ್ ಆಗುತ್ತೆ. ಇದು 2ನೇ ಪಾಯಿಂಟ್. ಅಂದ್ರೆ ಈಗ ವ್ಯವಹಾರದಲ್ಲಿ ಅಂದ್ರೆ ಈಗ ಒಟ್ಟಿಗೆ ವ್ಯವಹಾರ ಮಾಡ್ತಾ ಇರ್ತಾರೆ. ಸೊ ಅವರಿಂದ ಏನಾದರೂ ತೊಂದರೆ ಆಯಿತು ಆ ಟೈಮಲ್ಲಿ ಮಾಡಿದಾಗ ಓಕೆ ಜೊತೆಲಿರೋರು. ಯಾಕೆ ಅಂದರೆ ಸೈನ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ಎದುರುಗಡೆ ಮನೆಯವನು ಕಾರ್ ತೊಗೊಂಡ, ಬಂಗ್ಲೆ ತೊಗೊಂಡ, ಅವ್ನು ಉದ್ಧಾರ ಆಗ್ತಾವನೆ, ನನಗೇನೂ ಇಲ್ಲ, ಅವ್ನಿಗೆ ಮಾಟ ಮಂತ್ರ ಮಾಡಿಸ್ಬಿಡ್ಬೇಕು ಅಂದರೆ ಆಗಲ್ಲ. ತೊಗೊಂಡೋಗಿ ಹಾಕೋದು ಅವೆಲ್ಲ ವರ್ಕ್ ಆಗಲ್ಲ. ಯಾಕೆ ಅಂದರೆ
ಫಾರ್ ಎನಿ ಮಾಟ ಮಂತ್ರ ಟು ಎಸ್ಟಾಬ್ಲಿಷ್ ದೆರ್ ಶುಡ್ ಬಿ ಎ ರಿಲೇಷನ್ಶಿಪ್ ವಿಚ್ ಹ್ಯಾಸ್ ಟು ಎಸ್ಟಾಬ್ಲಿಷ್. ಅರ್ಥ ಆಯ್ತಲ್ಲ? ಫಾರ್ ಎಕ್ಸಾಂಪಲ್, ಈಗ ಹೆಂಡತಿ ಕಡೆಯವರು ಮಾಟ ಮಂತ್ರ ಮಾಡಿಸಿದ್ರು ಸಾಧ್ಯ ಇರುತ್ತೆ, ಯಾಕಂದರೆ ರಿಲೇಷನ್ ಎಸ್ಟಾಬ್ಲಿಷ್ ಆಗಿದೆ. ಯಾರೋ ಗೊತ್ತಿಲ್ಲದೆ ಇರೋರು ಮಾಡಿಸ್ಬಿಟ್ಟವ್ರೆ ಅಂತಂದರೆ ಸಾಧ್ಯವೇ ಇಲ್ಲ. ಮಾಟ ಮಂತ್ರನ ಥರ್ಡ್ ಪರ್ಸನ್ನು ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಮಾಟ ಮಂತ್ರದಲ್ಲಿ ಆ ವ್ಯಕ್ತಿಯ ಕೂದಲು ತಗೊಂಬನ್ನಿ, ಆ ವ್ಯಕ್ತಿ ಉಗುರು ತಗೊಂಬನ್ನಿ. ಕೂದಲು ಉಗುರು ಗೊತ್ತಿಲ್ಲದೆ ಇರೋಕ್ಕೆ ಸಿಕ್ಬಿಡುತ್ತಾ? ಇಲ್ಲ, ಸಾಮಾನ್ಯವಾಗಿ ಹೌದು ಅಲ್ವಾ? ಹೌದು. ಸೊ ಅದೇ ಮನೇಲಿರ್ತಕ್ಕಂಥವ್ರು, ಅದೇ ಸಂಪರ್ಕದಲ್ಲಿರ್ತಕ್ಕಂಥವ್ರು, ಅಲ್ಲೆಲ್ಲರೂ ಟೇಬಲ್ ಮೇಲೋ ಅದ್ರ ಮೇಲೆ ಇದ್ರ ಮೇಲೆ ಕೂದಲು ಬಿದ್ದಿರ್ತಕ್ಕಂಥದ್ದು, ಅದನ್ನು DNA ಅಂತ ಕರಿತೀವಿ. ಆ DNA ಏನು ಮಾಡ್ತಾರೆ, ಕೆಲವು ಯಂತ್ರ ಮಂತ್ರ ತಂತ್ರಗಳಿಂದ ಅದನ್ನು ವಾಮಾಚಾರ ಅಂತ ಕರೀತಾರೆ. ಅದನ್ನು ಸಂಚಿತ ಕರ್ಮಕ್ಕೆ ಹೋಗಿ ಒಂದು ಸೋಲ್ಗೆ ಸಂಚಿತ ಕರ್ಮದಲ್ಲಿರ್ತಕ್ಕಂಥ ಅನೇಕ ಕರ್ಮಗಳು ಗುಡ್ ಆ್ಯಂಡ್ ಬ್ಯಾಡ್ ಎರಡು ಮಿಕ್ಸ್ ಆಗಿರುತ್ತೆ. ಸಂಚಿತ ಅಂತಂದರೆ ಇಟ್ ಈಸ್ ಎ ಮಿಕ್ಸ್ಚರ್ ಆಫ್ ಗುಡ್ ಆ್ಯಂಡ್ ಬ್ಯಾಡ್.